ಒಂದೂರಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿದ್ದ. ಆ ವ್ಯಕ್ತಿಯ ವಯಸ್ಸು ಸರಿಸುಮಾರು 45ರಿಂದ 60 ವರ್ಷ. ಆ ವ್ಯಕ್ತಿ ಬದುಕೋದಕ್ಕೆ ಅಂತ ಅವನ ತೋಟದಲ್ಲಿ ತುಂಬಾನೇ ಹಸುಗಳನ್ನು ಸಾಕ್ತಾ ಇದ್ದ. ಆ ಹಸುಗಳ ಹಾಲನ್ನು ಮಾರಿ ಆ ಜೀವನವನ್ನು ನಡೆಸ್ತಾ ಇದ್ದ ವ್ಯಕ್ತಿಗೆ ಪ್ರಾಣಿಗಳು ಅಂದರೆ ಎಲ್ಲಿಲ್ಲದ ಹುಚ್ಚು. ಆ ಪ್ರಾಣಿಗಳನ್ನು ಸಾಕಿ ಅದ್ರ ಜೊತೆನೇ ಜೀವನವನ್ನು ಸಾಗಿಸ್ತಾ ಇದ್ದ ಆ ವ್ಯಕ್ತಿ ಎಲ್ಲ ಪ್ರಾಣಿಗಳ ಜೊತೆ ಒಂದು ಮೊಲ ಮತ್ತು ಒಂದು ಕೋತಿಯನ್ನು ಅತ್ಯಂತ ಪ್ರೀತಿಯಿಂದ ಅವನ ಜೊತೆನೇ ಸಾಕೊಂಡಿದ್ದ ಆ ವ್ಯಕ್ತಿ. ಒಂದು ದಿನ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅವನ ತೋಟದಲ್ಲಿ ಅಂದರೆ ಆ ಮೊಲ ಮತ್ತು ಕೋತಿಯಲ್ಲಿ ಯಾರು ಬುದ್ಧಿವಂತರು ಅಂತ ಪರೀಕ್ಷೆ ಮಾಡೋದಕ್ಕೆ ಹೊರಡ್ತಾನೆ. ಅವನ ತೋಟದಲ್ಲಿ ಒಂದು ಕ್ಯಾರೆಟನ್ನು ತಗೋತಾನೆ. ಆ ಕ್ಯಾರೆಟನ್ನು ಎಲ್ಲ ಚಿಕ್ಕ ಚಿಕ್ಕ ಗುಂಡಿಗಳನ್ನು ತೆಗೆದು ಒಂದು ಚಿಕ್ಕ ಗುಂಡಿಯಲ್ಲಿ ಆ ಕ್ಯಾರೆಟನ್ನು ಮುಚ್ಚಿ ಸುಮಾರು 25ರಿಂದ 30 ಚಿಕ್ಕ ಚಿಕ್ಕ ಗುಂಡಿಗಳನ್ನು ಮಣ್ಣಿನಲ್ಲಿ ಹಾಕಿ ಮುಚ್ಚಿಬಿಡ್ತಾನೆ. ಹೀಗೆ ಮಾಡಿ ಆ ವ್ಯಕ್ತಿ ಕೋತಿ ಮತ್ತು ಮೊಲವನ್ನು ಕರೆದು ಅವನು ಅವುಗಳಿಗೆ ಹೇಳಿಬಿಡ್ತಾನೆ, ಈ 30 ಗುಂಡಿಗಳಲ್ಲಿ ಯಾವುದಾದ್ರೂ ಒಂದು ಗುಂಡಿಯಲ್ಲಿ ನಾನು ಕ್ಯಾರೆಟನ್ನು ಬಚ್ಚಿಟ್ಟಿದ್ದೀನಿ, ಅದನ್ನು ಯಾರು ತೆಗಿತಾರೋ ಅವರೇ ಬುದ್ಧಿವಂತರು ಅಂತ ಆ ವ್ಯಕ್ತಿ ಕೋತಿಗೆ ಮತ್ತು ಮೊಲಕ್ಕೆ ಹೇಳಿಬಿಡ್ತಾನೆ. ಇದನ್ನು ಕೇಳಿದ ಮೊಲ ಮತ್ತು ಕೋತಿಗೆ ಉತ್ಸಾಹ ಹೆಚ್ಚುತ್ತೆ. ನಾನು ಬುದ್ಧಿವಂತ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಕೆಲಸವನ್ನು ನಾನು ಮಾಡಿ ತೋರಿಸಲೇಬೇಕು ಅಂತ ಇಬ್ಬರು ಪಣ ತೊಡ್ತಾರೆ. ಹೀಗೆ ಎರಡು ಪ್ರಾಣಿಗಳು ನಾನು ಬುದ್ಧಿಶಾಲಿ ಅಂತ ತೋರಿಸ್ಕೊಳ್ಳೋದಕ್ಕೆ ಆ ಗುಂಡಿಗಳನ್ನು ಅಗೆಯೋದಕ್ಕೆ ಶುರು ಮಾಡುತ್ತೆ. ಮೊಲ ತುಂಬಾ ಉತ್ಸಾಹದಿಂದ ಒಂದಾದ ಮೇಲೊಂದು ಗುಂಡಿಯನ್ನು ತೆಗೆಯೋದಕ್ಕೆ ಶುರು ಮಾಡುತ್ತೆ. ಜೋರಾಗಿ ಕೆದರೋದಕ್ಕೆ ಶುರು ಮಾಡುತ್ತೆ. ಆದರೆ ಕೋತಿ ಮಾತ್ರ ಯಾವುದೇ ಕೆಲಸ ಮಾಡದೆ ಅದು ಸುಮ್ಮನೆ ಕೂತ್ಕೊಂಡ್ಬಿಡತ್ತೆ. ಅಸಲಿಗೆ ಮೊಲಕ್ಕಿಂತ ನಾನೇ ಬುದ್ಧಿಶಾಲಿ, ನನ್ನಷ್ಟು ಬುದ್ಧಿಶಾಲಿ ಪ್ರಪಂಚದಲ್ಲಿ ಯಾರಿದ್ದಾರೆ ಹೀಗೆ ಮನಸ್ಸಿನಲ್ಲಿ ಅಂದ್ಕೊಂಡು ಕೋತಿ ಅಲ್ಲೇ ಮಲ್ಕೊಂಡ್ಬಿಡತ್ತೆ. ನಿಜ ಹೇಳಬೇಕು ಅಂದರೆ ಕೋತಿ ತುಂಬಾ ಸೋಮಾರಿಯಾಗಿರತ್ತೆ. ಅದಕ್ಕೆ ಕೆಲಸ ಮಾಡಬೇಕು ಅಂದರೆ ಆಗ್ತಾ ಇರಲ್ಲ. ಎಲ್ಲಾದರೂ ಒಂದು ಮೂಲೆಯಲ್ಲಿ ಮಲ್ಕೊಳ್ಳೋದಕ್ಕೆ ತಿನ್ನೋದಕ್ಕೆ ಸಿಕ್ಕರೆ ಸಾಕು ಅಂತ ಅದು ಪ್ರತಿದಿನ ವ್ಯಾಪಿಸ್ತಾನೇ ಇರುತ್ತೆ. ಆದರೆ ಮೊಲ ಹಾಗಲ್ಲ. ತನ್ನ ಮಾಲೀಕ ಹೇಳಿದ ಕೆಲಸವನ್ನು ಚಾಚು ತಪ್ಪದೆ ಮಾಡಬೇಕು ಅಂದರೆ ಮಾಡಲೇಬೇಕು ಅಂತ ಪಣ ತೊಟ್ಟು ಮಾಡುತ್ತೆ. ಹೀಗೆ ಭಯಾನಕ ಛಲವನ್ನು ಹೊಂದಿದ್ದ ಮೊಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 29 ಗುಂಡಿಗಳನ್ನು ಅಗೆಯುತ್ತೆ. ಆದರೆ ಮಾಲೀಕ ಬಚ್ಚಿಟ್ಟಿದ್ದ ಕ್ಯಾರೆಟ್ ಇರುವ ಗುಂಡಿ ಮೊಲಕ್ಕೆ ಸಿಗಲೇ ಇಲ್ಲ. ಈಗೇನಪ್ಪ ಮಾಡೋದು ಅಂತ ಯೋಚನೆಯಲ್ಲಿರುವಾಗ ಕಟ್ಟ ಕಡೆಯ ಒಂದೇ ಒಂದು ಗುಂಡಿಯ ಮೇಲೆ ಆ ಕೋತಿ ನಿದ್ದೆ ಮಾಡ್ತಾ ಇರೋದನ್ನು ನೋಡಿದ ಮೊಲ ಕೋತಿಯ ಬಳಿಗೆ ಹೋಗುತ್ತೆ. ಕೋತಿಯನ್ನು ಅಲ್ಲಿಂದ ಎಬ್ಸುತ್ತೆ. ಎದ್ದೇಳು, ನೀನಿದ್ದಿಂದ ಎದ್ದೇಳು ಅಂತ ಅಲ್ಲಿಂದ ಹೊಡೆದಿಳಿಸುತ್ತೆ. ಕೋತಿ ಅಲ್ಲಿಂದ ಪಕ್ಕಕ್ಕೆ ಸರಿದು ಕೂತ್ಕೊಂಡ್ಬಿಡುತ್ತೆ. ಆಗ ಮೊಲದ ಮುಂದೆ ಒಂದೇ ಒಂದು ಕಡೆಯ ಗುಂಡಿ ಇರುತ್ತೆ. ಆ ಗುಂಡಿಯನ್ನು ಅಗೆದಾಗ ಅದಕ್ಕೆ ಕ್ಯಾರೆಟ್ ಸಿಗುತ್ತೆ. ಮೊಲ ತುಂಬಾ ಸಂತೋಷದಿಂದ ಕುಣಿಯಲಪ್ಪಳಿಸುತ್ತೆ. ಆ ಮೊಲವನ್ನು ಮಾಲೀಕ ತುಂಬ ಹೃದಯದಿಂದ ತಪ್ಪಿಕೊಂಡ್ಬಿಡ್ತಾನೆ. ಇದರಲ್ಲಿ ನೀನೇ ಬುದ್ಧಿವಂತ ಕಣಪ್ಪ, ನಿನ್ನಷ್ಟು ಒಳ್ಳೆಯವನು, ನಿನ್ನಷ್ಟು ಬುದ್ಧಿಶಾಲಿ, ನಿನ್ನಷ್ಟು ಸಾಹಸಿ, ನಿನ್ನಷ್ಟು ಪರಾಕ್ರಮಿ, ಸತತ ಪ್ರಯತ್ನವನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿರುವ ನಿನಗೆ ನಾನು ಒಳ್ಳೆಯ ಮತ್ತು ಬುದ್ಧಿಶಾಲಿ ಎಂಬ ಬಿರುದನ್ನು ಕೊಡ್ತೀನಿ ಅಂತ ಮಾಲೀಕ ಮೊಲವನ್ನು ತಬ್ಬಿಕೊಳ್ತಾನೆ. ಪಕ್ಕದಲ್ಲೇ ಕೂತುಕೊಂಡಿದ್ದ ಆ ಕೋತಿ ಸಪ್ಪೆ ಮೂರೆ ಹಾಕಿಕೊಂಡು ಯೋಚನೆಯಲ್ಲಿಯೇ ಮುಳುಗಿ ಹೋಗುತ್ತೆ. ಡಿಯರ್ ಫ್ರೆಂಡ್ಸ್, ಕತೆ ತುಂಬ ಚಿಕ್ಕದಾದರೂ ಇದರಲ್ಲಿ ತುಂಬಾ ಒಳ್ಳೆಯ ಸಂದೇಶ ಅಡಗಿದೆ. ಈ ಕಥೆಯ ಮುಖಾಂತರ ನಾವು ತಿಳ್ಕೊಳ್ಳೇಬೇಕಾದ 3 ಅಂಶಗಳು ಯಾವುದಂದರೆ, ಮೊದಲನೇ ಅಂಶ, ನಾವು ಯಾವತ್ತೂ ನಮ್ಮ ಕೈಲಿ ಆಗಲ್ಲ ಅಂತ ತಿಳ್ಕೊಳ್ಳೇಬಾರ್ದು. ಅಸಲಿಗೆ ಅಲ್ಲಿ ಕೋತಿ ಮಾಡಿದ್ದು ಅದೇನೆ, ನನ್ನ ಕೈಲಿದು ಆಗಲ್ಲ, ಈ ಕೆಲಸ ನನ್ನಿಂದ ಅಸಾಧ್ಯ ಅಂತ ಕೋತಿ ತನ್ನಿಂದ ತಾನೇ ನನ್ನ ಕೈಲಿ ಆಗಲ್ಲ ಅಂತ ಸೋಲೊಪ್ಕೊಳ್ಳುತ್ತೆ. ಆ ಕೆಲಸವನ್ನು ನೀವು ಯಾವತ್ತೂ ಮಾಡಬಾರ್ದು. ಮನುಷ್ಯ ಅಂದಮೇಲೆ ಹೋರಾಡಬೇಕು, ಸತತ ಪ್ರಯತ್ನ ಪಡಬೇಕು, ಆಗಲೇ ಅವನಿಗೆ ಯಶಸ್ಸು ಸಿಗೋದು. ಇನ್ನು ನಾವು ತಿಳ್ಕೊಳ್ಳೇಬೇಕಾಗಿರೋ 2ನೇ ಅಂಶ ಯಾವುದು ಅಂದರೆ, ನಾವು ಯಾವತ್ತೂ ಸೋಲನ್ನು ಒಪ್ಕೋಬಾರ್ದು. ಹೌದು ಸ್ನೇಹಿತರೆ, ನಾವು ಯಾವತ್ತೂ ಸೋಲನ್ನು ಒಪ್ಕೊಳ್ಳದೆ ಹಾದಿಯಲ್ಲಿ ಸಾಗಬಾರ್ದು. ನಾವು ಯಾವತ್ತು ಸೋಲೊಪ್ಕೋತೀವೋ ಅಲ್ಲಿ ನಾವು ಜೀವನದಲ್ಲಿ ಸಾವಿಗೆ ಶರಣಾದಂತೆ. ಅಂತಹ ಕೆಲಸವನ್ನು ನೀವು ಯಾವತ್ತೂ ಮಾಡಲೇಬಾರ್ದು. ಇನ್ನು ನಾವು ತಿಳ್ಕೊಳ್ಳೇಬೇಕಾದಂತಹ 3ನೇ ಅಂಶ ಯಾವುದು ಅಂದರೆ ಸತತ ಪ್ರಯತ್ನ. ಹೌದು ಫ್ರೆಂಡ್ಸ್, ನಾವು ಯಾವತ್ತೂ ಸತತವಾಗಿ ಪ್ರಯತ್ನ ಪಡ್ತಾ ಇರಬೇಕು. ಫಲಿತಾಂಶವನ್ನು ದೇವರಲ್ಲಿ ಬಿಟ್ಬಿಡಿ. ನಿಮ್ಮ ಕಾಯಕವನ್ನು ನೀವು ಮಾಡ್ತಾನೆ ಇರಬೇಕು, ನಿಮ್ಮ ಶ್ರಮವನ್ನು ನೀವು ಹಾಕ್ತಾನೇ ಇರಬೇಕು.
ಆಗ ಮಾತ್ರ ನಮಗೆ ಯಶಸ್ಸು ಲಭಿಸುತ್ತೆ. ಇನ್ನು ಎರಡನೇ ಕತೆಗೆ ಬರೋದಾದರೆ, ಒಂದು ಕಾಗೆ ಪ್ರತಿದಿನ ಒಂದು ಚಿಂತೆಯಲ್ಲಿ ಮುಳುಗಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುವತ್ತ ಸಾಗ್ತಾ ಇರುತ್ತೆ. ಆ ಕಾಗೆ ಪ್ರತಿದಿನ ಚಿಂತೆಯಲ್ಲಿ ಮುಳುಗಿ ಅದರ ಜೀವನವನ್ನೇ ಬರ್ಬಾದ್ ಮಾಡಿಕೊಳ್ಳುತ್ತಾ ಸಾಗ್ತಾ ಇರುತ್ತೆ. ಹೀಗಿರುವಾಗ ಆ ಕಾಗೆಗೆ ಒಬ್ಬ ಸನ್ಯಾಸಿಗಳು ಭೇಟಿಯಾಗ್ತಾರೆ. ಆ ಸನ್ಯಾಸಿಗಳು ತಪಸ್ಸಿಗೆ ಅಂತ ಕೂತಿರುವಾಗ ಸನ್ಯಾಸಿಗಳನ್ನು ಕಂಡ ತಕ್ಷಣವೇ ಕಾಗೆ ಅವರ ಹತ್ರ ಹಾರಿ ಬರುತ್ತೆ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತೆ. ನಮಸ್ಕಾರ ಮಾಡಿದ ತಕ್ಷಣ ಸನ್ಯಾಸಿಗಳು ಕಾಗೆಗೆ ಕೇಳ್ತಾರೆ, ಯಾಕಪ್ಪ, ಯಾವ ಚಿಂತೆಯಲ್ಲಿ ಮಗ್ನನಾಗಿದ್ದೀಯಾ? ಯಾಕೆ ಹೀಗೆ ಒಂದೇ ವಿಷಯಕ್ಕೆ ಚಿಂತಿಸಿ ಕೊರಗ್ತಾ ಇದೆಯಾ? ಆ ಚಿಂತೆಯಾದರೂ ಯಾರ್ದು? ನಿನ್ನ ಚಿಂತೆಗೆ ಕಾರಣವಾದ ಆ ವಿಷಯವನ್ನು ನೀನು ನನಗೆ ತಿಳಿಸು. ನಿನ್ನ ಚಿಂತೆಗೆ ನಾನು ಪರಿಹಾರ ಕೊಡ್ತೀನಿ ಅಂತ ಆ ಸನ್ಯಾಸಿಗಳು ಹೇಳ್ತಾರೆ. ಅದಕ್ಕೆ ಕಾಗೆ ಸಪ್ಪೆ ಮಾರೆ ಹಾಕಿಕೊಂಡು, ಏನು ಮಾಡಲಿ ಪ್ರಭು, ನನ್ನ ಬಣ್ಣ, ನನ್ನ ಅವತಾರ ನೋಡಿ, ಇದು ಒಂದು ಜನ್ಮನ. ನನ್ನ ಬಣ್ಣಕ್ಕೆ ನನ್ನ ಹತ್ರ ಯಾರೂ ಬರಲ್ಲ, ನನ್ನ ಜೊತೆ ಯಾರೂ ಮಾತಾಡಲ್ಲ, ನನ್ನನ್ನು ಕಂಡ್ರೆ ದೂರ ಸರಿತಾರೆ. ಇದು ಒಂದು ಜನ್ಮನ. ದಯವಿಟ್ಟು ಈ ಕಾಗೆ ಜನ್ಮದಿಂದ ನನ್ನನ್ನು ಬೇರ್ಪಡಿಸಿ ಪ್ರಭು ಅನ್ನಂತೆ. ಆಗ ಸನ್ಯಾಸಿಗಳು ಕಾಗೆಗೆ ಹೇಳ್ತಾರೆ, ಆಯ್ತುಪ್ಪ, ನೀನು ಹೇಳಿದಾಗೆ ನಾನು ಕೇಳ್ತೀನಿ. ಹೇಳಪ್ಪ, ನೀನು ಏನು ಆಗ್ಬೇಕು ಅಂದ್ಕೊಂಡಿದ್ಯಾ ಅದನ್ನು ಹೇಳು, ನಾನು ನಿನ್ನನ್ನು ಹಾಗೆ ಪರಿವರ್ತನೆ ಮಾಡ್ತೀನಿ ಅಂತಾರೆ. ಅದಕ್ಕೆ ಕಾಗೆ, ನಾನು ಹಂಸ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಅದರ ಬಣ್ಣ ಎಷ್ಟು ಶುಭ್ರವಾಗಿದೆ, ಬೆಳ್ಳಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ನೀರಿನಲ್ಲಿ ಆರಾಮಾಗಿ ಹಾರಾಡುತ್ತೆ, ಆರಾಮಾಗಿ ತೇಲಾಡುತ್ತೆ. ಅದ್ರ ಜೊತೆ ಮತ್ತಷ್ಟು ಹಂಸಗಳು ಕೂತ್ಕೊಂಡ್ರೆ ಅದರ ಜನ್ಮವೇ ಸಾರ್ಥಕ ಅಲ್ವಾ? ನನ್ನನ್ನು ದಯವಿಟ್ಟು ಹಂಸವನ್ನಾಗಿ ಪರಿವರ್ತಿಸಿ ಅಂತ ಕಾಗೆ ಸನ್ಯಾಸಿಗಳಲ್ಲಿ ಕೇಳ್ಕೊಳುತ್ತೆ. ಸನ್ಯಾಸಿಗಳು, ಆಯಿತು, ನೀನು ಹೇಳಿದಾಗೆ ನಾನು ಕೇಳ್ತೀನಿ, ಆದರೆ ನೀನು ಹಂಸದ ಬಳಿ ಹೋಗಿ ಅದರ ಜನ್ಮ ಹೇಗಿದೆ, ಅದರ ಜೀವನ ಎಷ್ಟು ಸುಂದರವಾಗಿದೆ ಅಂತ ನೀನು ಅದ್ರ ಬಳಿಯೇ ಕೇಳ್ಕೊಂಡು ಬರಬೇಕು ಅಂತಾರೆ. ಆ ಮಾತುಗಳನ್ನ ಕೇಳಿದ ಕಾಗೆ ತುಂಬಾ ಸಂತೋಷದಿಂದ ಅಲ್ಲಿಂದ ಹಾರಿ ಹೋಗುತ್ತೆ. ಅಲ್ಲಿಂದ ಹಾರಿ ಹೋದ ಕಾಗೆ ನೇರವಾಗಿ ಒಂದು ಚಿಕ್ಕ ಕೆರೆ ಬಳಿ ಹತ್ರ ಬರುತ್ತೆ. ಆ ಕೆರೆಯಲ್ಲಿ ಸುಮಾರು ಹಂಸಗಳು ತೇಲಾಡ್ತಾ ಸಂತೋಷದಿಂದ ಕಾಲವನ್ನು ಕಳೀತಾ ಇರುತ್ತೆ. ಅದನ್ನು ನೋಡಿದ ಕಾಗೆಗೆ ಮತ್ತಷ್ಟು ಜಿಗುಪ್ಸೆ ಉಂಟಾಗತ್ತೆ. ನೋಡು, ಇದೆಂತಹ ಜನ್ಮ ನಂದು. ಅಲ್ಲಿ ನೋಡು ಹಂಸಗಳ ಜನ್ಮವನ್ನು, ಎಷ್ಟು ಚೆನ್ನಾಗಿ ಬದುಕ್ತಾ ಇವೆ. ಹೀಗೆ ಯೋಚನೆ ಮಾಡ್ತಾ ಇರುವಾಗಲೇ ಒಂದು ಹಂಸ ಕಾಗೆಯ ಬಳಿ ಬಂದು ಕೇಳುತ್ತೆ, ಏನಪ್ಪ ಕಾಗೆರಾಯ, ಇಲ್ಲಿವರೆಗೂ ಬಂದಿದೆಯಾ? ಕಾಗೆ ಹೇಳುತ್ತೆ, ನೀವು ಎಷ್ಟೊಂದು ಚೆನ್ನಾಗಿ ಇಲ್ಲಿ ಬದುಕ್ತಾ ಇದ್ದೀರಾ, ನಿಮ್ಮ ಜನ್ಮವೂ ಸಾರ್ಥಕ. ನನ್ನ ಜನ್ಮ ನೋಡು, ನನ್ನ ಬಣ್ಣ ಕಪ್ಪಗಾಗಿದೆ, ನನಗೆ ಯಾರೂ ಮಾತಾಡ್ಸಲ್ಲ, ನನ್ನ ಜೊತೆ ಯಾರೂ ಕಾಲ ಕಳೆಯೋದಿಲ್ಲ, ನಂದು ಒಂದು ಜನ್ಮನ. ನಿಮ್ಮ ಜನ್ಮ ನೋಡಿ, ನೀವು ಎಷ್ಟು ಸುಂದರವಾದ ಜೀವನವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹಂಸಕ್ಕೆ ಹೇಳುತ್ತೆ. ಅದಕ್ಕೆ ಹಂಸ ಹೇಗೆ ಉತ್ತರ ಕೊಡುತ್ತೆ ಗೊತ್ತಾ? ಏನು, ಇದು ಒಂದು ಸುಂದರ ಜೀವನನ? ಈ ಕೆರೆ ಅಷ್ಟೇ ನಮ್ಮ ಜೀವನ, ಇದರ ಹೊರತಾಗಿ ನಮಗೆ ಹೊರಗಡೆ ಜೀವನ ಇಲ್ಲ. ನಮ್ಮದು ಬಿಳಿ ಬಣ್ಣ ಇರಬಹುದು, ಆದರೆ ನಮಗೆ ಯಾರೂ ಕೂಡ ಮಾತಾಡಿಸೋದಿಲ್ಲ, ಯಾರೂ ಕೂಡ ನಮ್ಮ ಬಳಿ ಬರೋದಿಲ್ಲ. ಈ ಸುಂದರವಾದ ಕೆರೆಯಲ್ಲಿ ತೇಲಾಡೋದೇ ನಮ್ಮ ಪ್ರಪಂಚ. ನೀನು ಎಲ್ಲಿ ಬೇಕಾದರೂ ಹಾರಾಡಬಹುದು, ಎಲ್ಲಿ ಬೇಕಾದರೂ ಸುತ್ತಾಡಬಹುದು, ಏನು ಬೇಕಾದರೂ ತಿನ್ಬೋದು, ಆದರೆ ನಮ್ಮ ಜೀವನ ಹಾಗಲ್ವಲ್ಲಪ್ಪ ಅಂತೆ. ಹೌದಾ, ಹಾಗಾದರೆ ನಾನು ಇನ್ನೇನು ಮಾಡಲಪ್ಪ ಅಂತ ಕಾಗೆ ಯೋಚನೆಯಲ್ಲಿರುವಾಗ ಹಂಸ ಕಾಗೆಗೆ ಹೇಳುತ್ತೆ, ನೋಡು, ಅಲ್ಲಿ ನೋಡು ಗಿರಿರಾಯ, ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಅವನ ಜೀವನ ಸಾಗ್ತಾ ಇದೆ. ನೀನು ಗಿಳಿ ಹತ್ರ ಹೋದರೆ ನಿನಗೆ ಹುಡುಕ್ತಾ ಇರುವ ಉತ್ತರ ಸಿಗುತ್ತೆ ಅನ್ನತ್ತೆ. ಅದಕ್ಕೆ ಕಾಗೆ ಗಿಳಿ ಹತ್ರ ಹೋಗುತ್ತೆ. ಗಿಳಿರಾಯ, ನೀನು ಎಷ್ಟು ಸುಂದರವಾಗಿದೆಯಾ, ನಿನ್ನಷ್ಟು ಸುಂದರವಾದ ಜೀವನ ನಂದಿಲ್ವಲ್ಲಪ್ಪ. ನಂದು ಜನ್ಮ ನೋಡು, ನನ್ನ ಬಣ್ಣ ನೋಡು, ನನ್ನ ಜೀವನ ನೋಡು, ನನ್ನ ಮುಖ ನೋಡು, ಯಾರೂ ಕೂಡ ನಾನು ಇಷ್ಟಪಡ್ತಾ ಇಲ್ಲ. ಆದರೆ ನಮ್ಮ ಜೀವನ ನಿನ್ನ ಜೀವನದ ತದ್ವಿರುದ್ಧ. ನನ್ನನ್ನು ಯಾರೂ ಇಷ್ಟಪಡಲ್ಲ, ನನ್ನನ್ನು ಯಾರೂ ಕೂಡ ಮಾತನಾಡಿಸೋದಿಲ್ಲ. ನಿನ್ನ ಜೀವನ ಎಷ್ಟು ಸುಂದರ ಅಲ್ವಾ? ಅದಕ್ಕೆ ಗಿಳಿರಾಯ ಹೇಳುತ್ತೆ, ಏನು, ನನ್ನ ಜೀವನ ಸುಂದರವಾಗಿದೆಯಾ? ನಿನಗೆ ಯಾರು ಹೇಳಿದರು ನನ್ನ ಜೀವನ ಅಷ್ಟೊಂದು ಸುಂದರವಾಗಿದೆ ಅಂತ? ನನ್ನನ್ನು ನೋಡಿದರೆ ಸಾಕು ಜನ ತಮ್ಮ ಮನೆಗಳಿಗೆ ಪಂಜರದಲ್ಲಿ ಕೂಡಿ ಹಾಕ್ತಾರೆ, ನನ್ನನ್ನು ಪಂಜರದಲ್ಲಿಟ್ಟು ಅವರು ಸಂತೋಷ ಪಡ್ತಾರೆ. ಇದು ಒಂದು ಜೀವನನ? ಹೀಗೆ ಬಾಳೋದಕ್ಕಿಂತ ನಿನ್ನ ಜೀವನನೇ ಎಷ್ಟೊಂದು ಸುಂದರ. ನಿನ್ನನ್ನು ಯಾರು ಮಾತಾಡಿಸದಿದ್ರೆ ಏನಾಯಿತು? ನಿನ್ನ ಇಷ್ಟದಂತೆ ನೀನು ಬದುಕಬಹುದು, ನಿನ್ನ ಇಷ್ಟದಂತೆ ನೀನು ಎಲ್ಲಿ ಬೇಕಾದರೂ ತಿರುಗಾಡಬಹುದು, ಏನು ಬೇಕಾದರೂ ತಿನ್ನಬಹುದು, ಹೆಂಗೆ ಬೇಕಾದರೆ ಜೀವಿಸಬಹುದು. ಆದರೆ ನಮ್ಮ ಜೀವನ ಹಾಗಲ್ಲ ಅಂತೆ. ಈಗ ಏನು ಮಾಡೋದು ಅಂತ ಕಾಗಿ ಯೋಚನೆ ಮಾಡ್ತಿರುವಾಗ
ಗಿಳಿ ಕಾಗೆಗೆ ಹೇಳುತ್ತೆ, ಅಲ್ಲಿ ನೋಡು, ನವಿಲು ಎಷ್ಟು ಚೆನ್ನಾಗಿ ಕುಣಿದು ಕುಪ್ಪಳಿಸ್ತಾ ಇದೆ, ಅದರ ಜೀವನನೇ ಎಷ್ಟೊಂದು ವಾಸಿ ಅಂತ ಹೇಳುತ್ತೆ. ಅದಕ್ಕೆ ಕಾಗೆ, ಹಂಸ ಮತ್ತು ಗಿಳಿ 3 ಜನ ಸೇರಿ ನವಿಲಿನ ಹತ್ರ ಬರುತ್ತೆ. ಬಂದು ನವಿಲಿನ ಹತ್ರ ಕಾಗೆ ಕೇಳ್ಕೊಳುತ್ತೆ, ಅಯ್ಯೋ ನವಿಲರಾಯ, ನಿನ್ನ ಜೀವನ ಎಷ್ಟೊಂದು ಸುಂದರವಾಗಿದೆ, ನೀನು ಎಷ್ಟೊಂದು ಚೆನ್ನಾಗಿ ಬದುಕ್ತಾ ಇದೀಯಾ, ನಿನ್ನಂತಹ ಜೀವನ ನಮಗೆ ಬೇಕಾಗಿತ್ತು ಅನ್ನತ್ತೆ. ಅದಕ್ಕೆ ನವಿಲು ಹೇಳುತ್ತೆ, ಏನು, ನಮ್ಮ ಜೀವನ ಅಷ್ಟೊಂದು ಸುಂದರವಾಗಿದೆಯಾ? ಒಂದು 5 ನಿಮಿಷ ಶಾಂತವಾಗಿ ಕೂತ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅನ್ನತ್ತೆ. ಆಗ ಆ ಕಡೆಯಿಂದ ಜೋರಾಗಿ ಒಂದು ಶಬ್ದ ಕೇಳಿಸುತ್ತೆ. ಈ ಶಬ್ದ ಯಾವುದು ಅಂತ ಕಾಗೆ ಮತ್ತು ಗಿಳಿ, ಹಂಸ ಭಯದಿಂದ ಕೇಳುತ್ತೆ. ನವಿಲು ಹೇಳುತ್ತೆ, ನನ್ನನ್ನು ಬೇಟೆಯಾಡೋದಕ್ಕೆ ಜನ ಹೇಗೆ ಗುಂಪು ಗುಂಪಾಗಿ ಬೇಟೆಯಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ನನ್ನನ್ನು ಇಲ್ಲಿಂದ ಅಪಹರಿಸಿ ನನ್ನ ರೆಕ್ಕೆ ಪುಕ್ಕಗಳನ್ನು ಹೇಗೆ ಬೇಕೋ ಹಾಗೆ ಕತ್ತರಿಸಿ ಅವರಿಗೆ ಹೆಂಗೆ ಬೇಕೋ ಹಾಗೆ ಉಪಯೋಗಿಸ್ಕೋತಾರೆ. ಆದರೆ ಆ ರೆಕ್ಕೆ ಪುಕ್ಕಗಳನ್ನು ಕೀಳುವಾಗ ನನಗೆಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ನಿಮ್ಮ ಜೀವನನೇ ಎಷ್ಟೋ ವಾಸಿ ಅಂತ ನವಿಲು ದುಃಖದಿಂದ ಹೇಳುತ್ತೆ. ಅದಕ್ಕೆ ಕಾಗೆ ಎಲ್ಲರ ಬಳಿ ಹೋಗಿ ಉತ್ತರವನ್ನು ಕೇಳಿದ ತಕ್ಷಣ ಎಲ್ಲರ ಅನಿಸಿಕೆಗಳನ್ನು ಕೇಳಿಸಿಕೊಂಡ ಕಾಗೆ ಹಾರಿ ಹೋಗುತ್ತೆ. ಸೀದಾ ಸನ್ಯಾಸಿಗಳ ಕಾಲಿನ ಹತ್ರ ಬಂದು ಕೂತ್ಕೊಂಡು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೆ. ಮಹಾಪ್ರಭು, ನನಗೆ ಈಗ ಸಿಕ್ಕಿರುವ ಜೀವನವೇ ಮಹಾ ಪುಣ್ಯವಂತದ್ದು. ಇಂತಹ ಜನ್ಮ ಪಡೆದಿರುವಂತಹ ನಾನೇ ಪುಣ್ಯವಂತ. ನಾನು ಎಲ್ಲಿ ಬೇಕಾದರೂ ತಿರುಗಾಡಬಹುದು, ಎಲ್ಲಿ ಬೇಕಾದರೆ ಅಲ್ಲಿ ಸುತ್ತಾಡಬಹುದು, ಏನು ಬೇಕಾದರೂ ತಿನ್ನಬಹುದು. ಆದರೆ ಅವುಗಳ ಜೀವನ ಹಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ. ಅವರೆಲ್ಲರಿಗಿಂತಲೂ ನನ್ನ ಜೀವನವೇ ವಿಭಿನ್ನವಾಗಿದೆ. ನನ್ನನ್ನು ಕಾಗೆ ತರಹವೇ ಬದುಕಲು ಬಿಡಿ ಅಂತ ಅವರ ಹತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಕೊಂಡು ಅಲ್ಲಿಂದ ಹಾರಿ ಹೋಗುತ್ತೆ. ಡಿಯರ್ ಫ್ರೆಂಡ್ಸ್, ಕಥೆಯ ಉದ್ದೇಶ ಏನಂದರೆ, ನಾವು ಹೇಗಿದ್ದೀವೋ ಹಾಗೆ ಬದುಕಲು ಪ್ರಯತ್ನ ಪಡಬೇಕು. ಈ ಜೀವನ ನಮಗೆ ಸಿಕ್ಕಿರುವಂತಹ ಒಂದು ಗಿಫ್ಟ್ ಅಂತ ತಿಳ್ಕೋಬೇಕು. ಇಂತಹ ಜೀವನ ಮತ್ತೆಂದಿಗೂ ನಮಗೆ ಸಿಗೋದಿಲ್ಲ. ಈ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದು ಒಂದು ಮಾದರಿ ತರಹ ಬದುಕು ತೋರಿಸ್ಬೇಕು. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.